ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿಯ ಒಂದು ಮೂರನೇ ದೃಷ್ಟಿಯ ಒಂದು ರಹಸ್ಯದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಶನಿಯ ಮೂರನೇ ದೃಷ್ಟಿ. ಶನಿಯ ಮೂರನೇ ದೃಷ್ಟಿಗೆ ಅದರದ್ದೇ ಆದಂಥ ಒಂದು ಫಲ ಇರುತ್ತೆ. ಶನಿಯ ಮೂರನೇ ದೃಷ್ಟಿ ಅಂತ ಹೇಳಿದ್ರೆ ನೀವು ಅದನ್ನು ಪದೇ 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 ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಗೆ ಆ ಫಲ ಕೊಡ್ತದೆ. ಶನಿಯ ಮೂರನೇ ದೃಷ್ಟಿ ಬಿರುವಂಥ ಒಂದು ಮನೆ ನೀವು ಪದೇ 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 ಪ್ರಯತ್ನ ಮಾಡಿದಾಗ ಮಾತ್ರ ಆ ಫಲ ನಿಮಗೆ ಸಿಗುತ್ತೆ. ಇದು ಶನಿಯ ಮೂರನೇ ದೃಷ್ಟಿ ಮಹತ್ವ. ಆ ಮೂರನೇ ದೃಷ್ಟಿ ಯಾವುದು ಭಾವಕ್ಕೆ ಬೀಳ್ತದೆ ಆವಾಗ ನೀವು ಅದನ್ನ ಒಂದೇ ಸಲ ಒಂದೇ ಪ್ರಯತ್ನದಲ್ಲಿ ಆಗಲ್ಲ, ನೀವು ಪದೇ 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 ಪ್ರಯತ್ನ ಮಾಡ್ಬೇಕು. ಆವಾಗ ಮಾತ್ರ ಅದು ಫಲ ಕೊಡ್ತದೆ. ಯಾವ ತರ ಅಂತ ನೋಡೋಣ. ಎಕ್ಸಾಂಪಲ್ಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು 8ನೇ ಮನೆ ಅಂತ ತಿಳ್ಕೊಳ್ಳಿ. ಶನಿ ಇಲ್ಲದಲ್ಲ ಅಂತ ತಿಳ್ಕೊಳ್ಳಿ. ಸಪೋಸ್ ಶನಿ 8ನೇ ಮನೆಯಲ್ಲಿ ಇದ್ದಾನೆ. ಇಲ್ಲಿ ಶನಿ ಮೂರನೇ ದೃಷ್ಟಿ ಅಂದ್ರೆ 1, 2, 3 ಮೂರನೇ ದೃಷ್ಟಿ 10ನೇ ಮನೆಗೆ ಬರ್ತದೆ ಅಂದ್ರೆ ನಿಮ್ಮ ಒಂದು ಕರ್ಮಭಾವ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕೆಲಸದಲ್ಲಿ ನಿಮ್ಗೆ ಒಂದೇ ಸಲ ಸಕ್ಸಸ್ ಸಿಗೋದೇ ಇಲ್ಲ. ಇಲ್ಲಿ ಕೆಲಸದ ನೀವು ಕೆರಿಯರ್ ಲೈಫಲ್ಲಿ ನಿಮ್ಗೆ ಒಂದೇ ಸಲ ನಿಮ್ಗೆ ಇದು ಸಿಗೋದೇ ಇಲ್ಲ. ನೀವು ಪದೇ 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 ಪ್ರಯತ್ನ ಮಾಡ್ಬೇಕು ನೀವು ಕೆಲಸ ವಿಷಯದಲ್ಲಿ. ಇಲ್ಲಾಂದ್ರೆ ನಿಮ್ಗೆ ಅದು ಕೆಲಸ ಸೆಟ್ಲ್ ಆಗೋದಿಲ್ಲ ಅಂತ ಹೇಳ್ಬೋದು. ನೀವು ಒಂದೇ ಸಲ ನಿಮ್ಗೆ ಕೆಲಸದಲ್ಲಿ ಟಾಪ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ನೀವು ಪದೇ 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 ಕೆಲಸ ಚೇಂಜ್ ಮಾಡ್ಬೇಕಾಗ್ಬಹುದು. ಅಥವಾ ನೀವು ಪದೇ 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 ಕೆಲಸವನ್ನ ಪುನಃ ಪ್ರಯತ್ನ ಹಾಕ್ಬೇಕೆ ಬರೋದು. ಈ ತರ 2-3 ಸಲ ಪ್ರಯತ್ನ ಹಾಕಿದಾಗ ಮಾತ್ರ ನಿಮ್ಗೆ ಕೆಲಸದ ಸಕ್ಸಸ್ ಆಗುತ್ತೆ. ಉದಾಹರಣೆಗೆ ಶನಿ ಇಲ್ಲಿ 10ನೇ ಮನೆಯಲ್ಲಿ ಶನಿ ಇದ್ರೆ ಅಂತ ತಿಳ್ಕೊಳ್ಳಿ. ಇವಾಗ ಮೂರನೇ ದೃಷ್ಟಿ 12ಕ್ಕೆ ಬರ್ತದೆ. 1, 2, 3 ಮೂರನೇ ದೃಷ್ಟಿ 12ಕ್ಕೆ ಬರ್ತದೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಫಾರಿನ್ ಸೆಟ್ಲ್ಮೆಂಟ್ ಆಗಲಿಕ್ಕೆ ತುಂಬಾ ಪ್ರಯತ್ನ ಬೇಕಾಗ್ತದೆ. ಅಥವಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಒಂದು ಪ್ರಯತ್ನ ಮಾಡ್ಬೇಕಾಗಿ ಬರ್ಬೋದು. ಫಾರಿನ್ ಸೆಟ್ಲ್ಮೆಂಟ್ಗೆ ಕೂಡ ತುಂಬಾ ಒಂದು ಪ್ರಯತ್ನ ಪಡಬೇಕಾಗಿ ಬರ್ಬೇಕಾಗ್ತದೆ. 10ನೇ ಮನೆಯಲ್ಲಿ ಶನಿ ಇದ್ರೆ ಫಾರಿನ್ ಸೆಟ್ಲ್ಮೆಂಟ್ಗೆ ಕೂಡ ನಿಮ್ಗೆ ತುಂಬಾ ಒಂದು ಪ್ರಯತ್ನ ಮಾಡ್ಬೇಕು. ಒಂದೇ ಸಲ ಇದು ಸಕ್ಸಸ್ ಆಗಲ್ಲ. ಶನಿ 10ನೇ ಮನೆಯಲ್ಲಿದ್ದು ಮೂರನೇ ದೃಷ್ಟಿ ಬರಿದ್ರೆ ನಿಮ್ಗೆ ಒಂದೇ ಸಲ ಫಾರಿನ್ ಸೆಟ್ಲ್ಮೆಂಟ್ ಆಗಲ್ಲ, ತುಂಬಾ ಒಂದು ಪ್ರಯತ್ನ ಪಡಬೇಕಾಗಿ ಬರ್ಬೋದು. ಉದಾಹರಣೆಗೆ ಶನಿ ಏನಾದ್ರು 5ನೇ ಮನೆಯಲ್ಲಿದ್ರೆ, ಇಲ್ಲಿ ಶನಿ 5ನೇ ಮನೆಯಲ್ಲಿದ್ರೆ ಮೂರನೇ ದೃಷ್ಟಿ ಇಲ್ಲಿ ಬರ್ತದೆ 7ನೇ ಮನೆಗೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಗೆ ಏನಾದ್ರು ಲವ್ ಆದ್ರೆ ಅದು ಮ್ಯಾರೇಜ್ ಆಗಿ ಕನ್ವರ್ಟ್ ಆಗಲ್ಲ. ಫಸ್ಟ್ ನಿಮ್ಮ ಮೊದಲನೇ ಪ್ರೇಮ ಮದುವೆಯಾಗಿ ಕನ್ವರ್ಟ್ ಆಗಲ್ಲ. ತುಂಬಾ ಒಂದು ಪ್ರಯತ್ನ ಮಾಡ್ಬೇಕಾಗ್ಬೋದು. 2 ಅಥವಾ 3ನೇ ಸಲ ಅದು ಸಕ್ಸಸ್ ಆಗ್ಬೋದು. ಇಲ್ಲಾಂದ್ರೆ ನಿಮ್ಗೆ ಮದುವೆ ಮ್ಯಾರೇಜ್ ಲೈಫ್ ಲವ್ ಮ್ಯಾರೇಜ್ ಆಗಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಶನಿ 6ನೇ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ. ಇಲ್ಲಿ 6ನೇ ಮನೆಯಲ್ಲಿ ಶನಿ ಇದ್ದಾನೆ. ಅವಾಗ ಮೂರನೇ ದೃಷ್ಟಿ 8ನೇ ಮನೆಗೆ ಬರ್ತದೆ. ಆವಾಗ ನಿಮ್ಗೆ ಪೂರ್ವಜರ ಆಸ್ತಿ ಪಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗಿ ಬರ್ತದೆ. ಈ ತರ ಇದು ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಅಪ್ಲೈ ಆಗುತ್ತೆ. ಉದಾಹರಣೆಗೆ ಶನಿ ಲಗ್ನದಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಮೂರನೇ ಮನೆ ಇಲ್ಲಿ ಬರ್ತದೆ. ಅವಾಗ ನಿಮ್ಗೆ ನೆರೆಯವರ ಜೊತೆ ನಿಮ್ಗೆ ಒಂದೇ ಸಲ ಸಕ್ಸಸ್ ಆಗಲ್ಲ. ಉದಾಹರಣೆಗೆ ಇಲ್ಲಿ 2ನೇ ಮನೆಯಲ್ಲಿ ಶನಿ ಇದ್ರೆ ತಿಳ್ಕೊಳ್ಳಿ. ಮೂರನೇ ದೃಷ್ಟಿ 4ನೇ ಮನೆಗೆ ಬರ್ತದೆ. ಆವಾಗ ನಿಮ್ಗೆ ಆಸ್ತಿ ವಿಷಯದಲ್ಲಿ, ಕಂಫರ್ಟ್ ವಿಷಯದಲ್ಲಿ, ವೆಹಿಕಲ್ ವಿಷಯದಲ್ಲಿ ಒಂದೇ ಸಲ ಪ್ರಯತ್ನದಲ್ಲಿ ಸಕ್ಸಸ್ ಸಿಗಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಶನಿ ಇಲ್ಲಿದೆ ತಿಳ್ಕೊಳ್ಳಿ. ಶನಿ ದೃಷ್ಟಿ 5ನೇ ಮನೆಗೆ ಬರ್ತದೆ. ಆವಾಗ ಎಜುಕೇಶನ್ ಅಲ್ಲಿ ನಿಮ್ಗೆ ತುಂಬಾ ಪ್ರಯತ್ನ ಮಾಡಬೇಕಾಗ್ತದೆ. ಉದಾಹರಣೆಗೆ ಶನಿ 4ನೇ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ. 4ನೇ ಮನೆ ಆದ್ರೆ 6ನೇ ಮನೆಗೆ. ಆವಾಗ ನಿಮ್ಗೆ ವೃತ್ತಿ ವಿಷಯದಲ್ಲಿ, ಕೆರಿಯರ್ ವಿಷಯದಲ್ಲಿ ತುಂಬಾ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ನಿಮ್ಗೆ ಪ್ರಯತ್ನಕ್ಕೆ ಫಲ ಸಿಗಲ್ಲ. ಉದಾಹರಣೆಗೆ ಶನಿ ಇಲ್ಲಿದ್ದಾನೆ, ಇದನ್ನ ಹೇಳಿದ್ದೇನೆ. ಶನಿ ಇಲ್ಲಿ ಇದು ಕೂಡ ಹೇಳಿದ್ದೇನೆ. ಉದಾಹರಣೆಗೆ ಶನಿ ಏನಾದ್ರು 7ನೇ ಮನೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ 9ನೇ ಮನೆಗೆ ದೃಷ್ಟಿ ಬರ್ತದೆ. ಆವಾಗ ನಿಮ್ಗೆ ಲಕ್ ತುಂಬಾ ಸ್ಲೋ ಇರ್ತದೆ. ಹೈಯರ್ ಎಜುಕೇಶನ್ ಕೂಡ ತುಂಬಾ ಒಂದು ಪ್ರಯತ್ನ ಮಾಡಬೇಕಾಗಿ ಬರ್ತದೆ. ಉದಾಹರಣೆಗೆ ಶನಿ ಇಲ್ಲದ್ರೆ ಅಂತ ತಿಳ್ಕೊಳ್ಳಿ. ಮೂರನೇ ದೃಷ್ಟಿ ಲಗ್ನಕ್ಕೆ ಬರ್ತದೆ.
ಹಾಗೂ ನೀವು ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ತುಂಬಾ ಎಫರ್ಟ್ ಬೇಕಾಗ್ತದೆ. ಇದು ಶನಿಯ ಒಂದು 3ನೇ ದೃಷ್ಟಿ ಮತ್ತು ಅದರ ಮಹತ್ವ. ನಿಮ್ಗೆ ಏನಾದ್ರು ಜಾತಕ ಶ್ರಮ ಬೇಕಂದ್ರೆ ಒಂದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಮಸ್ಕಾರ.